ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸರ್, ಯೂನಿಟ್ ಟೆಸ್ಟ್ ಬಹಳ ಹತ್ತಿರ ಇದೆ, ಇನ್ನೂ ನೀವೇನು ಅಪ್ಲೋಡ್ ಮಾಡ್ತಾ ಇಲ್ಲ, ಹಾಗೆ ಹೇಗೆ ಅಂತ. ಏನು ಮಾಡೋಣಪ್ಪ, ನಾವು ಪ್ರಿಪ್ರೇಷನ್ ಮಾಡ್ಕೋಬೇಕಲ್ವ, ಒಬ್ಬನೇ ನಾನು. ಎನಿಹೌ, ವಿತೌಟ್ ವೇಸ್ಟಿಂಗ್ ಔರ್ ಟೈಮ್, ಲೆಟ್ ಮೀ ಸ್ಟಾರ್ಟ್ ಟುಡೇಸ್ ವಿಡಿಯೋ, ಇನ್ಫಾರ್ಮೇಟಿವ್ ವಿಡಿಯೋ. ಏನು ಅಂತ ಹೇಳಿದರೆ, ನಮ್ಮ 99% ನಿಮ್ಮ ಒಂದು ಯೂನಿಟ್ ಟೆಸ್ಟ್ 1ರಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ದಯವಿಟ್ಟು ಈ ಎಲ್ಲ ಪ್ರಶ್ನೆಗಳನ್ನು ತಾವುಗಳು ಆಯಿತಾ ಬಿಡದ ಹಾಗೆ ಏನು ಮಾಡಬೇಕು ಅಂತ ಹೇಳಿದರೆ ಸ್ಟಡಿ ಮಾಡಬೇಕು. ರೀಸನ್ ಇಷ್ಟೇ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಯಾಕಂದರೆ ಈ ಎಲ್ಲ ಪ್ರಶ್ನೆಗಳು ನಿಮ್ಮ ಒಂದು ಯೂನಿಟ್ ಟೆಸ್ಟ್ 2ನಲ್ಲಿ ಪ್ರಿಂಟ್ ಆಗಿರ್ತವೆ. ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು ತಾವುಗಳು ಈ ಒಂದು ವಿಡಿಯೋದಲ್ಲಿ ನೋಡಲಿದ್ದೀರಾ. ಬನ್ನಿ, ಈಗ 40 ಮಾರ್ಕ್ಸು ಬಹಳ ಇಂಪಾರ್ಟೆಂಟು ಯೂನಿಟ್ ಟೆಸ್ಟು ನಿಮ್ಮ ಒಂದು ಇಂಟರ್ನಲ್ ಮಾರ್ಕ್ಸಿಗೆ, ಅದು ಸ್ಪೆಷಲಿ ಲ್ಯಾಂಗ್ವೇಜ್ಗಳು. 40 ಮಾರ್ಕ್ಸಿಗೆ ನಡೆಯಲಿರುವ ಯೂನಿಟ್ ಟೆಸ್ಟು ಕ್ವಶನ್ ಪೇಪರನ್ನು ಈಗ ನಾವು ನೋಡ್ತಾ ಹೋಗೋಣ, ಅನಾಲಿಸಿಸ್ ಮಾಡೋಣ. ಡ್ಯಾಶ್ ವಾಸ್ ದಿ ಕಮ್ಯಾಂಡ್ ಆಫ್ ದ ಗಾಡೆಸಸ್ ಟು ಮಾರಾ ಇನ್ ವಾಚ್ಮೆನ್ ಆಫ್ ದಿ ಲೇಕ್. ಯಾರಿಗೆಲ್ಲ ವಾಚ್ಮೆನ್ ಆಫ್ ದಿ ಲೇಕ್ ಮಿಡ್ ಟರ್ಮ್ ಎಕ್ಸಾಮಿಗೆ ಬಂದಿತ್ತೋ ಅಂಥ ವಿದ್ಯಾರ್ಥಿಗಳಿಗೆ ಯೂನಿಟ್ ಟೆಸ್ಟುಗೆ ನಿಮಗೆ ವಾಚ್ಮೆನ್ ಆಫ್ ದಿ ಲೇಕ್ ಇರಲ್ಲ. ನೆಕ್ಸ್ಟ್ ಚಾಪ್ಟರ್ ಇದಲ್ವಾ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಯಾವುದು? ಫಾರ್ಮರ್ಸ್ ವೈಫಿಂದ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್? ಬನ್ನಿ. ಡ್ಯಾಶ್ ವಾಸ್ ದ ಕಮ್ಯಾಂಡ್ ಆಫ್ ದಿ ಗಾಡೆಸಸ್ ಟು ಮಾರಾ. ಮಾರನಿಗೆ ದೇವತೆ ಕೊಟ್ಟಂತಹ ಆಜ್ಞೆ ಏನು ಅಂತ ಇದೆ. ಬಹಳ ಈಸಿ. ಏನು ಅಂತ ಹೇಳಿದರೆ, ಟು ಬಿಲ್ಡ್ ಎ ಟ್ಯಾಂಕ್, ಹೌದಲ್ವಾ, ಫಾರ್ ವೇದ ಅಂದರೆ ರಿವರ್ ಅಂತ. ಆ ರಿವರಿಗೆ ಒಂದು ಟ್ಯಾಂಕನ್ನು ಕಟ್ಟುವಂಥ ಆಜ್ಞೆಯನ್ನು ಮಾಡುತ್ತಾಳೆ. ದಟ್ ಈಸ್ ದ ರೈಟ್ ಆನ್ಸರ್ ಈಸ್ ಕ್ವಶನ್ 1. ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ. ಕ್ವಶನ್ ನಂಬರ್ 2, ಮೈ ಡಿಯರ್ ಚಿಲ್ಡ್ರನ್. ಇನ್ ವಾಚ್ಮ್ಯಾನ್ ಆಫ್ ದಿ ಲೇಕ್, ಡ್ಯಾಶ್ ಸೇಸ್ ದಟ್ ಹಿ ಹ್ಯಾಸ್ ರಿಸೀವ್ಡ್ ದಿ ಗ್ರೇಟೆಸ್ಟ್ ಗಿಫ್ಟ್ ಫ್ರಮ್ ಹಿಸ್ ಫಾದರ್ ಇನ್ ಲಾ. ಅಂದರೆ ತನ್ನ ಮಾವನಿಂದ, ಅರ್ಥ ಆಯ್ತಲ್ವಾ, ತನ್ನ ಮಾವನಿಂದ ಆಲ್ರೆಡಿ ಗಿಫ್ಟ್ ಸಿಕ್ಕಿದೆ ಅಂತ ಹೇಳಿದವರು ಯಾರು ಅಂತ ಇದೆ. ಇದನ್ನು ಹೇಳಿದವರು ಮಾರ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ. ನೋಡಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 1 ಇದೆ ಅಲ್ವಾ, 100% ಚಾನ್ಸಸ್ ಇದೆ ನಿಮ್ಮ ಆನ್ಯುವಲ್ ಎಕ್ಸಾಮಿಗೂ ಬರುವಂಥದ್ದು. ಕ್ವಶನ್ ನಂಬರ್ 2 ಅಷ್ಟು ವೇಟೇಜನ್ನು ನಾನು ಕೊಡಲ್ಲ ಅದಕ್ಕೆ. ಕ್ವಶನ್ ನಂಬರ್ 3, ಹೌ ಮೆನಿ ಚಿಲ್ಡ್ರನ್ ಡಸ್ ದಿ ಫಾರ್ಮರ್ಸ್ ವೈಫ್ ಹ್ಯಾವ್ ಇನ್ ದ ಪೋಯಮ್ ಬೈ ಓಲ್ಗಾ ಅಂತ ಇದೆ. ನೋಡಿ, ಫಾರ್ಮರ್ಸ್ ವೈಫ್ಗೆ ಎಷ್ಟು ಮಕ್ಕಳಿದ್ದರು, ಹೌದಲ್ವಾ. ಪೋಯಮಲ್ಲಿ ಫಾರ್ಮರ್ಸ್ ವೈಫ್ ಅಂತ ಒಂದು ಪೋಯಮ್ ಇದೆ. ಹೌ ಮೆನಿ ಚಿಲ್ಡ್ರನ್ ಡಸ್ ದಿ ಫಾರ್ಮರ್ಸ್ ವೈಫ್ ಹ್ಯಾವ್ ಅಂತ ಇದೆ. ಎಷ್ಟು ಮಕ್ಕಳಿದ್ದರು ಅಂತ ಹೇಳಿದರೆ 4 ಇಸ್ ದ ರೈಟ್ ಆನ್ಸರ್. 100% ಈ ಕ್ವಶನ್ನು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಬರುವ ಸಾಧ್ಯತೆ ಇದೆ, 2 ಮಾರ್ಕ್ಸಲ್ಲೂ ಬರುವ ಸಾಧ್ಯತೆ ಕೂಡ ಇದೆ. ಬನ್ನಿ, ಪೂರ್ ಸಿನ್ನರ್ ರೆಫರ್ಸ್ ಟು ಡ್ಯಾಶ್ ಅಂತ ಇದೆ. ಇದು ಕೂಡ ಯಾವ ಪೋಯಮಿಂದ ಹೇಳಿ ನೋಡೋಣ. ಇದು ಕೂಡ ಕ್ವಶನ್ನು ಫಾರ್ಮರ್ಸ್ ವೈಫ್ ಪದ್ಯದಿಂದ ಆಗಿರುತ್ತೆ. ಪೂರ್ ಸಿನ್ನರ್ ಅಂದರೆ ಬಡ ಪಾಪಿ ಅಂತ ಹೇಳಿಕೊಂಡವರು ಯಾರು? ಹೇಳಿಕೊಂಡವರು ಫಾರ್ಮರ್ಸ್ ವೈಫ್. ತನಗೆ ತಾನೇ ನಾನು ಬಡ ಪಾಪಿ ಕಂಡ್ರಿ, ಪಾಪಿಷ್ಟೆ ಅಂತ ಹೇಳಿಕೊಳ್ಳುತ್ತಾಳೆ. ಕ್ವಶನ್ ನಂಬರ್ 5, ಮೈ ಡಿಯರ್ ಚಿಲ್ಡ್ರನ್. ಆ್ಯನ್ ಓಲ್ಡ್ ವುಮೆನ್ ಡಿಮ್ಯಾಂಡ್ಸ್ ಡ್ಯಾಶ್. ಇನ್ನೊಂದು ಪೋಯಮ್ ಇದೆ ನಿಮಗೆ, ಆ್ಯನ್ ಓಲ್ಡ್ ವುಮೆನ್ ಅಂತ, ಆಯಿತಾ. ನೋಡಿ, ಇಲ್ಲಿಯವರೆಗೂ ಯಾವುದು ಆ್ಯನ್ ಓಲ್ಡ್ ವುಮೆನ್ನು ಏನನ್ನು ಡಿಮ್ಯಾಂಡ್ ಮಾಡಿದ್ಲು ಅಂತ. ನೋಡಿ, ಇಲ್ಲಿ 2 ಕ್ವಶನ್ನು ಭಾಳ ಜನಕ್ಕೆ ಮಿಸ್ ಆಗುತ್ತೆ. ಹಾಗಾಗಿ 2 ಕ್ವಶನ್ಗಳನ್ನು ಕೂಡ ಇಲ್ಲಿ ಕೊಡಲಾಗಿದೆ, ಅದನ್ನು ವಿವರಣೆ ಮಾಡ್ತೇನೆ. ಡಿಮ್ಯಾಂಡ್ ಅಂತ ಹೇಳಿದರೆ ಏನನ್ನು ಕೇಳ್ತಾಳೆ ಅಂತ. ಏನನ್ನು ಕೇಳ್ತಾಳೆ ಅಂದರೆ 50 ಪೈಸೆ ಕಾಯಿನ್ ಇಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ. ಕ್ವಶನ್ ನಂಬರ್ 6, ಫೆಡ್ರಿಕ್ ಡಗ್ಲಸ್ ಮದರ್ ವಾಸ್ ಹೈರ್ಡ್ ಬೈ ಡ್ಯಾಶ್. ಫೆಡ್ರಿಕ್ ಡಗ್ಲಸ್ ಅಂತ ಒಂದು ನಿಮಗೆ ಪಾಠ ಇದೆ. ಆ ಪಾಠದಲ್ಲಿ ಫೆಡ್ರಿಕ್ ಡಗ್ಲಸ್ಸಿನ ತಾಯಿ ಯಾರ ಬಳಿಯಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾಳೆ? ಕ್ಲಿಯರ್? ಹಾಂ, ಯಾರು? ಮಿಸ್ಟರ್ ಸ್ಟೀವಾರ್ಟ್ ಈಸ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಆಗಿ ಇರುತ್ತದೆ. ಕ್ವಶನ್ ನಂಬರ್ 7, ಮೈ ಡಿಯರ್ ಚಿಲ್ಡ್ರನ್. ಫೆಡ್ರಿಕ್ ಡಗ್ಲಸ್ ಲಾಸ್ಟ್ ಹಿಸ್ ಮದರ್. ನೋಡ್ರಿ ಸರ್, ಈ ಕ್ವಶನ್ನು 100% ಯಾವುದು? ಕ್ವಶನ್ ನಂಬರ್ 5, ಕ್ವಶನ್ ನಂಬರ್ 6, ಕ್ವಶನ್ ನಂಬರ್ 7, ಕ್ವಶನ್ ನಂಬರ್ 8 100% ನಿಮ್ಮ ಯೂನಿಟ್ ಟೆಸ್ಟು ಕ್ವಶನ್ ಪೇಪರಲ್ಲೂ ಇರುತ್ತೆ, ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ, ನಿಮ್ಮ ಪ್ರಿಪೇಟರಿ ಎಕ್ಸಾಮಿಗೂ ಬರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 7, ಫೆಡ್ರಿಕ್ ಡಗ್ಲಸ್ ಲಾಸ್ಟ್ ಹಿಸ್ ಮದರ್ ಅಟ್ ದ ಏಜ್ ಆಫ್ ಡ್ಯಾಶ್ ಅಂತ ಇದೆ. ಯಾವ ವಯಸ್ಸಲ್ಲಿ ಫೆಡ್ರಿಕ್ ಡಗ್ಲಸು ತನ್ನ ತಾಯಿಯನ್ನು ಕಳೆದುಕೊಳ್ಳುತ್ತಾನೆ ಅಂದರೆ ಅಟ್ ದ ಏಜ್ ಆಫ್ 7. ದಟ್ ಈಸ್ ದ ರೈಟ್ ಆನ್ಸರ್. ಕ್ಲಿಯರ್ ಆಲ್ ಆಫ್ ಯು? ಆಪ್ಷನ್ ಎ. ಕ್ವಶನ್ ನಂಬರ್ 8 ನೋಡೋಣ. ಆ್ಯನ್ ಓಲ್ಡ್ ವುಮೆನ್ ಆಫರ್ಸ್ ಟು ಡ್ಯಾಶ್ ಅಂತ ಇದೆ. ಇದು ಕೂಡ ಅಷ್ಟೇ 100% ನಿಮ್ಮ ಒಂದು ಆ್ಯನ್ಯುವಲ್ ಎಕ್ಸಾಮ್ ಯೂನಿಟ್ ಟೆಸ್ಟು ಹಾಗೂ ಪ್ರಿಪೇಟರಿಗೆ ಬರುತ್ತೆ. ಆ್ಯನ್ ಓಲ್ಡ್ ವುಮೆನ್ ಆಫರ್ಸ್ ಟು ಡ್ಯಾಶ್. ಕ್ವಶನ್ ನಂಬರ್ 8, ಮೈ ಡಿಯರ್ ಚಿಲ್ಡ್ರನ್, ರೈಟ್ ಆನ್ಸರ್ ಈಸ್ ಕ್ವಶನ್ ನಂಬರ್ 8ಕ್ಕೆ ಏನು ಹೇಳ್ತಾಳೆ? ಆಫರ್ ಏನು ಕೊಡ್ತಾಳೆ ಅಂದರೆ, ನೀನು 50 ಪೈಸೆ ನನಗೆ ಕೊಟ್ಟರೆ ನಾನು ನಿನಗೆ ಐ ವಿಲ್ ಟೇಕ್ ಯು ಟು ಹಾರ್ಸ್ ಶೂ ಶ್ರೈನ್ ಅಂತ ಹೇಳ್ತಾಳೆ. ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ? ನಿನಗೆ ಹಾರ್ಸ್ ಶೂ ಶ್ರೈನ್ ಹತ್ರ ಕರೆದುಕೊಂಡು ಹೋಗುತ್ತೇನೆ ಅಂತ ಹೇಳುತ್ತಾಳೆ.
ಕ್ಲಿಯರ್ ಮೀಡಿಯರ್. ಇಲ್ಲಿಗೆ ಸಂಪೂರ್ಣವಾಗಿ ಇದು ನಮ್ಮ ಮೇಲ್ ಐ ಡಿ ಕಣ್ರಪ್ಪ. ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ, ನಿಮಗೇನು ಬೇಕು ಅದರ ಸಹಾಯವನ್ನು ಮಾಡವ. ಮೇನ್ ಕ್ವಶನ್ ನಂಬರ್ 2 ನೋಡೋಣ. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್ ಅಂತ ಇದೆ. ಅಂದರೆ ಈಚ್ ಕ್ವಶನ್ ಕ್ಯಾರೀಸ್ 2 ಮಾರ್ಕ್ಸ್. ಬನ್ನಿ ಸರ್. ಹೂ ಈಸ್ ದ ಪ್ಲೇ ಥಿಂಗ್ ಫಾರ್ ದಿ ಗಾಡೆಸಸ್ ಅಂತ ಇದೆ. 100% ಆ್ಯನ್ಯುವಲ್ ಎಕ್ಸಾಮ್ ಯೂನಿಟ್ ಟೆಸ್ಟು ಪ್ರಿಪೇಟಿಗೆ ಬರುವಂತಹ ಕ್ವಶನ್ಸ್ಗಳು ಇಲ್ಲಿ ರೆಡಿಯಾಗಿವೆ. ಹೂ ಈಸ್ ದ ಪ್ಲೇ ಥಿಂಗ್ ಅಂತ ಹೇಳಿದರೆ ರಿವರ್ ವೇದ, ನೆನ್ಪಿಟ್ಕೊಳ್ಳಿ. ರಿವರ್ ವೇದ ಈಸ್ ದ ಪ್ಲೇ ಥಿಂಗ್ ಫಾರ್ ದಿ ಗಾಡೆಸಸ್ ಅಂತ. ಇನ್ನೊಂದು ಕ್ವಶನ್, ವಾಟ್ ಡಿಡ್ ದ ಗಾಡೆಸಸ್ ವಾಂಟ್ ಫಾರ್ ಹರ್ ಪ್ಲೇ ಥಿಂಗ್? ವಾಟ್ ಶಿ ವಾಂಟ್ಸ್? ಶಿ ಕಮ್ಯಾಂಡ್ಸ್ ಟು ಬಿಲ್ಡ್ ಎ ಟ್ಯಾಂಕ್ ಟು ರಿವರ್ ವೇದ. ಕ್ಲಿಯರ್ ಆಲ್ ಆಫ್ ಯು? ಕ್ವಶನ್ ನಂಬರ್ 10 ನೋಡೋಣ. ಹೂ ಅಕಾರ್ಡಿಂಗ್ ಟು ದ ಪೊಯೆಟ್ ಇನ್ ದ ಪೊಯಮ್ ಫಾರ್ಮರ್ಸ್ ವೈಫ್ ಈಸ್ ವರ್ಚಿಯಸ್? ಒಳ್ಳೆಯವರು ಅಂತ, ಗುಡ್ ಮ್ಯಾನ್ ಅಂತ. ವರ್ಚಿಯಸ್ ಅಂದರೆ ಗುಡ್ ಅಂತ. ಇಲ್ಲಿ ಒಳ್ಳೆಯವರು ಯಾರು ಈ ಒಂದು ಪದ್ಯದಲ್ಲಿ? ಕ್ವಶನ್ ನಂಬರ್ 10 ಆಯಿತಾ. ಒಳ್ಳೆಯವರು ಯಾರು ಅಂತ ಹೇಳ್ತಾರೆ ಅಂದರೆ ಫಾರ್ಮರ್ಸ್ ವೈಫ್ ಹೇಳ್ತಾಳೆ, ನನ್ನ ಗಂಡ ಒಳ್ಳೆಯವನು. ಹಾಗಿದ್ರೆ ಫಾರ್ಮರ್ ಈಸ್ ದ ರೈಟ್ ಆನ್ಸರ್. ಫಾರ್ಮರ್ ಈಸ್ ವರ್ಚಿಯಸ್ ಅಂತ. ಹೌ ಡಿಡ್ ಹಿ ಎಂಡ್ ಹಿಸ್ ಲೈಫ್ ಅಂತ ಇದೆ. ಯಾವ ರೀತಿಯಾಗಿ ಫಾರ್ಮರ್ ಇಲ್ಲಿ ಸತ್ತು ಹೋಗುತ್ತಾನೆ ಅಂತ. ವೆರಿ ಈಸಿ. ರೈಟ್ ಆನ್ಸರ್ ಈಸ್, ಮೈ ಡಿಯರ್ ಚಿಲ್ಡ್ರನ್, ಫಾರ್ಮರ್ ಹೇಗೆ ಸತ್ತು ಹೋಗ್ತಾನೆ ಅಂತ ಹೇಳಿದರೆ ಹಿ ಕನ್ಸ್ಯೂಮ್ಡ್ ಪಾಯ್ಸನ್ ಅಂತ. ದಟ್ ಈಸ್ ದ ರೈಟ್ ಆನ್ಸರ್. ಹಿ ಹೇಳಿ ನೋಡೋಣ. ಹಿ ಕನ್ಸ್ಯೂಮ್ಡ್ ಪಾಯ್ಸನ್ ಆಯಿತಾ. ಆ್ಯಂಡ್ ಹಿ ಎಂಡ್ ಹಿಸ್ ಲೈಫ್ ಅಂತ. ವಿಷವನ್ನು ಸೇವಿಸಿ ಅಂತ. ಥರ್ಡ್ ಮೇನ್ ಕ್ವಶನ್ನು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ಈಗ ನೋಡ್ತಾ ಹೋಗೋಣ. ವೈ ವಾಸ್ ನಾಟ್ ಡೌಗ್ಲಸ್ ಅಫೆಕ್ಟೆಡ್ ಮಚ್ ಬೈ ಹಿಸ್ ಮದರ್ ಅಂತ ಇದೆ. ಇದು ಒಂದು 11 ಲೈನ್ ಆನ್ಸರ್ ಇದೆ ಆಯಿತಾ. ಭಾಳ ಈಸಿಯಾಗಿ ಇದೆ. ಇದರ ಒಂದು ಆನ್ಸರನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. 100% ನಿಮ್ಮ ಯೂನಿಟ್ ಟೆಸ್ಟ್ 2ಗೂ ಹಾಗೂ ನಿಮ್ಮ ಪ್ರಿಪೇಟ್ರಿ ಆ್ಯನ್ಯುವಲ್ ಎಕ್ಸಾಮಿಗೆ ಬರುವಂತಹ ಪ್ರಶ್ನೆ ಆಯಿತಾ. ಬನ್ನಿ ಸರ್. ಕ್ವಶನ್ ನಂಬರ್ 12 ನೋಡೋಣ. ಹೌ ಡಸ್ ದ ಪೊಯಮ್ ಫಾರ್ಮರ್ಸ್ ವೈಫ್ ಬ್ರಿಂಗ್ ಔಟ್ ದಿ ಪೈಟ್ ಆಫ್ ಪೊಯಮ್ ಅಂತ ಇದೆ. ಫಾರ್ಮರ್ಸ್ ವೈಫ್ ಅಂತ ಒಂದು ನಿಮಗೆ ಪೊಯಮ್ ಇದೆ ಮಕ್ಕಳೇ. ಅದರ ಒಂದು ಸಮ್ಮರಿಯನ್ನು ಬರೆದ್ರೆ ಮುಗೀತು. ಇದನ್ನು ಕೂಡ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ. ಕ್ಲಿಯರ್? ವೆರಿ ಗುಡ್. ಈಗ ನೋಡಿ ಕ್ವಶನ್ ನಂಬರ್ 13. ಹೌ ಡಿಡ್ ಮಾರಾ ರಿಯಾಕ್ಟ್ ಟು ದಿ ಗಾಡೆಸಸ್ ವೆನ್ ಶಿ ಅಪಿಯರ್ಡ್ ಬಿಫೋರ್ ಹಿಮ್ ಫಾರ್ ದಿ ಫಸ್ಟ್ ಟೈಮ್ ಆ್ಯಂಡ್ ದ ಸೆಕೆಂಡ್ ಟೈಮ್ ಅಂತ ಇದೆ. ಇದು ಆ್ಯಕ್ಚುಲಿ ಹಾರ್ಡ್ ಕ್ವಶನ್ನಲ್ಲಿ ಬರುತ್ತೆ ಮಕ್ಕಳೇ. ಹಾರ್ಡ್ ಕ್ವಶನ್ನು ಕಲಿತೀನಿ ಅಂದವರಿಗೂ ಏನು ತೊಂದರೆ ಇಲ್ಲ. ಇದರ ಒಂದು ಕೀ ಆನ್ಸರ್ ಕೂಡ ನಾನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ, ಉಪಯೋಗಿಸ್ಕೊಳ್ಳಿ. ಕ್ವಶನ್ ನಂಬರ್ ಮೇನ್ ಕ್ವಶನ್ ನಂಬರ್ 4. ಇಲ್ಲಿ ಈಗ 4 ಮಾರ್ಕ್ಸ್ ಕ್ವಶನ್ಸನ್ನು ನೋಡೋಣ. ಬಹಳ ಈಸಿ ಕಣ್ರಿ. ನೋಡಿರಿ, ಇದು ಕ್ವಶನ್ ನಂಬರ್ 14, 15 ಎರಡೂ ಕೂಡ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೂ ಬರುತ್ತೆ, ಯೂನಿಟ್ ಟೆಸ್ಟ್ 2ಗೂ ಬರುತ್ತೆ. ಏನು ಸರ್ ಪ್ರತಿಯೊಂದು ಹೀಗೆ ಹೇಳ್ತಿರಲ್ಲ ಅಂತ ನೋಡ್ರೋ. ಇಷ್ಟು ಏನಂದರೆ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ ಪೇಪರನ್ನೇ ನಾನು ನಿಮಗೆ ಅಪ್ಲೋಡನ್ನು ಮಾಡಿ ಕೊಡುತ್ತಿರುವಂಥದ್ದು. ಕಾಂಚಿ ಪಿಂಜಿ ಸುಮ್ಮನೆ ಕಾಟಾಚಾರಕ್ಕೆ ಕ್ವಶನ್ ಪೇಪರ್ ರೆಡಿ ಮಾಡಿರ್ತಾರಲ್ವ, ಅದನ್ನು ಟಚ್ಚು ಮಾಡಲ್ಲ ನಾನು. ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥದ್ದು, ಅದು ಸ್ಪೆಷಲಿ ಇಂಗ್ಲೀಷು ನನ್ನ ಸಬ್ಜೆಕ್ಟು, ನನ್ನ ಒಂದು ಆಯಿತಾ ಫೇವ್ರೇಟು. ನನ್ನ ಮಕ್ಕಳು ಯಾರೂ ಫೇಲ್ ಆಗಬಾರ್ದು. ಬನ್ನಿ ಈಗ ಕ್ವಶನ್ ನಂಬರ್ 16ಕ್ಕೆ ಹೋಗೋಣ. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ವಾ, ಭಾಳ ಈಸಿ. ಆರ್ಟಿಕಲ್ಸನ್ನು ಯೂಸ್ ಮಾಡಬೇಕು. ಯಾವುದ್ಯಾವುದು ಆರ್ಟಿಕಲ್ಸು? ಎ ಆ್ಯಂಡ್ ದಿ. ಬನ್ನಿ. ಒನ್ಸ್ ಅಪಾನ್ ಎ ಟೈಮ್ ಡ್ಯಾಶ್ ಎಲಿಫೆಂಟ್ ಅಂತ ಇದೆ. ಓವೆಲ್ ಸೌಂಡು, ಹಾಗಾಗಿ ಆ್ಯನ್ ಎಲಿಫೆಂಟ್ ಅಂತ ಅಲ್ಲಿ ಬರಿಬೇಕು. ವಿತ್ ಎ ಮ್ಯಾನ್ ಡ್ಯಾಶ್ ಮ್ಯಾನ್ ಹೆಲ್ಪ್ಡ್ ಅಂತ ಇದೆ. ಸೆಕೆಂಡ್ ಆನ್ಸರು ದಿ ಅಂತಲೇ ಇಲ್ಲಿ ಬರುತ್ತೆ. ಯಾಕೆ ಸರ್ ದಿ? ಆಲ್ರೆಡಿ ಎ ಮ್ಯಾನ್ ಅಂತ ಅಲ್ಲಿದೆ, ಇಲ್ಲಿ ದಿ ಮ್ಯಾನ್ ಅಂತ ನಿಮ್ಮ ತಲೆಯಲ್ಲಿ ಡೌಟ್ ಇದ್ದರೆ ಮೊದಲಿಗೆ ಬಂದರೆ ವ್ಯಕ್ತಿ ಅದನ್ನು ಇಂಡೆಫಿನೆಟ್ ಅಂತ ಕರಿತೀವಿ. ಫಸ್ಟ್ ಬಾರಿಗೆ ನಾವು ಎ ಅಂತ ಬಳಸಬೇಕು. ನೆಕ್ಸ್ಟು ಅದೇ ಕ್ಯಾರೆಕ್ಟರ್ನ ಸೇಮ್ ಹೇಳುವ ಸಮಯದಲ್ಲಿ ದಿ ಅಂತ ಬಳಸಬೇಕು. ಇದನ್ನು ಇಂಗ್ಲೀಷಲ್ಲಿ ಗ್ರಾಮರಲ್ಲಿ ಇಂಡೆಫಿನೆಟ್ ಡೆಫಿನೆಟ್ ಅಂತ ಕರಿತೀವಿ. ಹೋಪ್ ಯು ಅಂಡರ್ಸ್ಟುಡ್. ಧನ್ಯವಾದಗಳು. ಈಗ ಕ್ವಶನ್ ನಂಬರ್ 17 ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರವನ್ನು ನೋಡೋಣ. ಮೈ ಟೀಚರ್ ಅರೈವ್ಸ್ ಎವ್ರಿ ಡೇ ಡ್ಯಾಶ್ 9 AM ಅಂತ ಇದೆ. ಏನು? ಎಟ್ 9 AM ಇಸ್ ದ ರೈಟ್ ಆನ್ಸರ್ ಆಯಿತಾ. ಎಟ್. ನೆಕ್ಸ್ಟ್, ಶಿ ಪಾರ್ಕ್ಸ್ ಹರ್ ಸ್ಕೂಟರ್. ಅವಳು ತನ್ನ ಸ್ಕೂಟರನ್ನು ಪಾರ್ಕ್ ಮಾಡ್ತಾಳೆ. ಎಲ್ಲಿ? ಮರದ ಕೆಳಗಡೆ. ಅಂಡರ್ ಎ ಟ್ರೀ ಇಸ್ ದ ರೈಟ್ ಆನ್ಸರ್. ಶಿ ವಾಕ್ಸ್ ಡ್ಯಾಶ್ ಅವರ್ ಕ್ಲಾಸ್ ರೂಮ್ ಇಂಟು INTO ಅಂತ ಇದೆಯಲ್ವ, ಅದು ಸರಿಯಾದ ಉತ್ತರ. ಈಗ ಕ್ವಶನ್ ನಂಬರ್ 18 ನೋಡೋಣ ಮಕ್ಕಳೇ. ಮ್ಯಾಚ್ ದಿ ಎಕ್ಸ್ಪ್ರೆಷನ್ಸ್ ಅಂಡರ್ ಕಾಲಮ್ ಎ ಆ್ಯಂಡ್ ಬಿ ಅಂತ ಇದೆ. ಮ್ಯಾಚ್ ದ ಫಾಲೋಯಿಂಗ್ ಭಾಳ ಈಸಿಯಾಗಿರುತ್ತೆ, ಖುಷಿಯಾಗಿ ಬರಿಬೋದು ತಾವುಗಳು ಎಲ್ಲರೂ ಕೂಡ. ಬನ್ನಿ ಈಗ. ಓಕೆ, ಸಿ ಯು ಲೇಟರ್ ಬಾಯ್. ನಾನೇ ಈಗ ನಿಮಗೆ ವಿಡಿಯೋ ಆದಮೇಲೆ ಓಕೆ ಮೈ ಡಿಯರ್ ಸ್ಟೂಡೆಂಟ್ಸ್ ಸಿ ಯು ಬಾಯ್ ಅಂತ ನಾನು ಹೇಳಿದರೆ ಅದನ್ನು ಲೀವ್ ಟೇಕಿಂಗ್ ಅಂತ ಹೇಳ್ತೀವಿ. ಕ್ವಶನ್ ನಂಬರ್ 1ಗೆ ಎಫ್ ಇದೆ ಅಲ್ವಾ, ಅದು ರೈಟ್ ಆನ್ಸರ್. ಎಸ್ ಅಫ್ಕೋರ್ಸ್ ಅಂತ ಇದೆ. ಇದನ್ನು ನಾವು ಏನಂತೀರ ಅಗ್ರಿ ಅಂತ ಕರಿತೀವಿ. ಅಗ್ರೀಯಿಂಗ್ ಅಂತ ಎ ಇದೆ ಅಲ್ವಾ, ಅದು ಸರಿಯಾದ ಉತ್ತರ.
ದಟ್ ಈಸ್ ರಿಯಲಿ ಕೈಂಡ್ ಆಫ್ ಯು ಅಂತ ಇದೆ, ಅದನ್ನು ನಾವು ಕಾಂಪ್ಲಿಮೆಂಟ್ ಅಂತ ಕರೆಯುತ್ತೇವೆ. ಕ್ವಶನ್ ನಂಬರ್ 4, ಹೈ ಹವ್ ಆರ್ ಯು ಅಂತ ಇದೆ, ಇದನ್ನು ಗ್ರೀಟಿಂಗ್ಸ್ ಅಂತ ಕರೆಯುತ್ತೇವೆ. ಆಯಿತಾ. ನೆಕ್ಸ್ಟು ಕ್ವಶನ್ ನಂಬರ್ 4 ಹವ್ ಆರ್ ಯು ಆಯ್ತಲ್ವಾ. ಕುಡ್ ಯು ಪ್ಲೀಸ್ ಪಾಸ್ ಮಿ ದ ಸಾಲ್ಟ್ ಅಂತ ಇದೆ, ಇದನ್ನು ನಾವು ರಿಕ್ವೆಸ್ಟಿಂಗ್ ಅಂತಲೇ ಕರೆಯುತ್ತೇವೆ. 5ನೇದಕ್ಕೆ 5 ಆನ್ಸರು ಅಲ್ಲೇ ಇದೆ, ಹೌದಲ್ವಾ. ಇಲ್ಲಿ ಮಕ್ಕಳಿಗೆ ಈಗ ಡೌಟು, ಹೌದಾ, ಒಂದು ತಪ್ಪು ಆನ್ಸರ್ ಹೇಳಿದ್ದೀನಿ ಅಂತ ಐಡೆಂಟಿಫೈ ಮಾಡಿ ನೀವೇ ನನಗೆ ಕಳಿಸಿ. ಅಲ್ಲಿಗೆ ನೀವು ಪಾಠ ಕೇಳ್ತಾ ಇದ್ದೀರಾ ಅಂತ ಅದು ನಿಮಗೂ ಸ್ವಲ್ಪ ನಾಲೆಡ್ಜ್ ಇದೆ ಅಂತ ಆಗತ್ತೆ. ಒಂದು ತಪ್ಪು ಆನ್ಸರ್ ಇದರಲ್ಲಿ ಇದೆ ನಾನು ಹೇಳಿದ್ರಲ್ಲಿ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಕ್ವಶನ್ ನಂಬರ್ 19ಗೆ ಹೋಗೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ದ ಸೂಟಬಲ್ ಫಾರ್ಮ್ ಆಫ್ ದಿ ವರ್ಬ್ಸ್ ಗಿವನ್ ಇನ್ ದ ಬ್ರಾಕೆಟ್ ಅಂತ ಇದೆ. ನೋಡಿ, ಬಹಳ ಈಸಿ, 4 ಡ್ಯಾಶ್ಗಳಿದ್ದಾವೆ, 4 ಮಾರ್ಕ್ಸ್ ಕೊಡ್ತಾರೆ. ಎಷ್ಟು ಈಸಿ ಇದೆ ಅಂತ ಹೇಳಿದರೆ, ಕ್ಯಾಪ್ಟನ್ ಆ್ಯಂಥೋನಿ ಇದ್ದಾನಲ್ವಾ, ಎಷ್ಟು ಈಸಿಯಾಗಿ ಇದೆ ಅಂತ ನೋಡ್ಕೊಳ್ಳಿ. ಆಯಿತಾ. ಕ್ಯಾಪ್ಟನ್ ಆ್ಯಂಥೋನಿ ನೋಡಿ, ವಾಸ್ ನಾಟ್ ಕನ್ಸಿಡರ್ಡ್ ಎ ರಿಚ್ ಸ್ಲೇವ್ ಹೋಲ್ಡರ್ ಅಂತ ಇವೆಲ್ಲ ಇದೆ ಅಲ್ವಾ. ಇದಕ್ಕೆ ಫಸ್ಟ್ ಆನ್ಸರು ಓನ್ಡ್, OWN ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಓನ್ಡ್ ಅಂತ, OWNED ಅನ್ನುವಂಥದ್ದೇ ಸರಿಯಾದ ಉತ್ತರ. ಬಿ ಅಂತ ಹಾಕಿ ಬ್ರಾಕೆಟಲ್ಲಿ ಡ್ಯಾಶ್ ಬಿಟ್ಟಿದ್ದಾರೆ, ಇದಕ್ಕೆ ಸರಿಯಾದ ಉತ್ತರ, ಇದಕ್ಕೆ ಪಾಸ್ಟ್ ಟೆನ್ಸಲ್ಲಿ ಬರೀಬೇಕು, ವರ್ WERE ಅಂತ ಬರೀಬೇಕು. ಯಾಕಂದರೆ ಬಿ ಅಂದರೆ ವಾಸ್ ಕೂಡ ಹೌದು, ವರ್ ಕೂಡ ಹೌದು. ಸಿಂಗುಲರ್ ಇದ್ದರೆ ವಾಸ್ ಬರೀರಿ, ಪ್ಲೂರಲ್ ಫಾರಮ್ ಇದ್ದರೆ ವರ್ ಬರೀರಿ. ಥರ್ಡ್ ಆನ್ಸರು ಬಿ ಅಂತ ಇದೆ, ಮತ್ತು ಇಲ್ಲಿ ವಾಸ್ ಅಂತ ಬರುತ್ತೆ, ಯಾಕೆ ಸಿಂಗುಲರ್ ಅಲ್ವಾ, ಹಾಗಾಗಿ. ನೆಕ್ಸ್ಟ್ ಒನ್ ಆರ್ಮ್ ಅಂತ ಇದೆ, ಅದಕ್ಕೆ ಪಾಸ್ಟ್ ಟೆನ್ಸ್ ಮಾಡಿ ಆರ್ಮ್ಡ್ ಅಂತ ಆಗುತ್ತೆ. ಕ್ವಶನ್ ನಂಬರ್ 20 ನೋಡೋಣ ನನ್ನ ಮಕ್ಕಳೇ. ರೀಅರೇಂಜ್ ಅಂತ ಇದೆ, ಭಾಳ ಈಸಿ ಅಲ್ವಾ, ಇದನ್ನು ನೀವೇ ಮಾಡ್ತೀರಾ. ಕ್ವಶನ್ ನಂಬರ್ 21, ಇದು ಕೂಡ ನಿಮ್ಮ ಏನು ಗ್ರಾಮರ್ ಪಾರ್ಟ್ ನೋಡ್ತಾ ಇದ್ದೀರಲ್ವಾ, ಇದೇ ಗ್ರಾಮರ್ ಪಾರ್ಟು. ಸೇಮ್ ಕ್ವಶನ್ಸ್ ಎಲ್ಲ ಕಣ್ರಿ, ಸೇಮ್ ಕ್ವಶನ್ಸ್ ಬಂದರೆ ಲಕ್ಕು. ಆಯಿತಾ. ಇದೇ ಗ್ರಾಮರ್ ಪಾರ್ಟು ನಿಮ್ಮ, ಅದಕ್ಕೆ ನಾನು ಕಲೀರಿ ಅಂತ ಹೇಳಿದ್ದು ಗ್ರಾಮರು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಪ್ರಥಮ PUCಗೆ ಬರುವಂಥ ಇಂಗ್ಲೀಷ್ ಗ್ರಾಮರಿನ ಲಿಂಕ್ಸನ್ನು ಕೊಟ್ಟಿರ್ತೇನೆ. ಏನು ಬರಲ್ವೋ ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿಕೊಂಡು ಒಂದು 3 ನಿಮಿಷ 4 ನಿಮಿಷ ರೀ, ಔಟ್ ಆಫ್ ಮಾರ್ಕ್ಸನ್ನು ತೆಗಿಬೋದು. ನೋಡಿ, ಅಟ್ ವಾಟ್ ಟೈಮ್ ಡಸ್ 100 ಮೀಟರ್ ರನ್ನಿಂಗ್ ಈವೆಂಟ್ ಟೇಕ್ ಪ್ಲೇಸ್ ಅಂತ ಇದೆ, ಎಷ್ಟು ಸಮಯಕ್ಕೆ, ಆಯಿತಾ, ವಾಟ್ ಟೈಮ್ ಅಂತ ಇದೆ. 100 ಮೀಟ್ರ್ ಎಲ್ಲಿದೆ, ಮೇಲ್ಗಡೆ ಸಿಕ್ತು. ಸಮಯ ಎಷ್ಟು, 3:30 PM ಅಂತ, ಅಷ್ಟು ಬರೆದ್ರೆ ಸಾಕು, 3:30 PM ಅಂತ. ಸೆಕೆಂಡ್ ಕ್ವಶನು, ವಿಚ್ ಈವೆಂಟ್ ಈಸ್ ಟೇಕಿಂಗ್ ಪ್ಲೇಸ್ ಅಟ್ ದ ಸ್ಟೇಡಿಯಂ ಎಲ್ಲಿದೆ ಅಂತ ನೋಡ್ಕೋಬೇಕು. ಈವೆಂಟಿಗೆ ಬರಬೇಕು. 3000 ಮೀಟರ್ ರನ್ನಿಂಗ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3, ನೇಮ್ ದಿ ಈವೆಂಟ್ ದಟ್ ಈಸ್ ಟೇಕಿಂಗ್ ಪ್ಲೇಸ್ ಇನ್ ದಿ ಆಫ್ಟರ್ನೂನ್. ಮಧ್ಯಾಹ್ನ ಯಾವುದಪ್ಪ, PM ನೋಡ್ಕೊಳ್ಳೋದು. 100 ಮೀಟರ್ ರನ್ನಿಂಗ್ ಅಂತ ಬರೆದ್ರೆ ಮುಗೀತು. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಏನೇ ನಿಮಗೆ ತೊಂದರೆ ಇದ್ದರೂ ಇದು ನಮ್ಮ ಮೇಲ್ ಐಡಿ ಆಗಿರುತ್ತೆ, ಇದಕ್ಕೆ ಕಮೆಂಟ್ ಮಾಡಿ, ನಾವು ಅದಕ್ಕೆ ಸೊಲ್ಯೂಷನನ್ನು ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇವೆ. ಗಾಡ್ ಬ್ಲೆಸ್ ಯು. ಪ್ಲೀಸ್ ಶೇರ್ ಅವರ್ ವಿಡಿಯೋಸ್ ಟು ಯುವರ್ ಫ್ರೆಂಡ್ಸ್, ಟು ಯುವರ್ ವೀಕ್ ಫೇಲ್ಯೂರ್ ಸ್ಟೂಡೆಂಟ್ಸ್. ಗಾಡ್ ಬ್ಲೆಸ್ ಯು ಆಲ್.